ನಾನು ಮೇಲಿನ ರೂಮ್ ಬಾಡಿಗೆಗೆ ತಗೊಂಡಿದ್ದೀನಿ. I rented the room upstairs. ನಾವು ಮೇಲಿನ ರೂಮ್ ಬಾಡಿಗೆಗೆ ಕೊಟ್ಟಿದ್ದೀವಿ. We rented out the room upstairs. ನಾನಿಲ್ಲಿಗೆ ಬಂದಿದ್ದು ಇದೇ ಮೊದಲನೇ ಸಾರಿ. This is the first time I've come here. ನಾನು ಯಾರಿಗಿಂತಲೂ ಕಡಿಮೆ ಇಲ್ಲ. I'm no less than anybody. ನಾನು ನನ್ನ ಎಲ್ಲ ಸಾಲ ತೀರಿಸಿದ್ದೀನಿ. I paid off all my debts. ನೋವು ಈಗ ಹೊರಟು ಹೋಗಿದೆ. The pain is gone now. ಅದವನೇನಾ? Is that him? ಅದು ಅವಳೇನಾ? Is that her? ಈಗಷ್ಟೇ ಶುರುವಾಗಿದೆ. It's just begun. ನಾನದನ್ನು ಲಾಕ್ ಮಾಡಿ ತೆಗೆದಿಟ್ಟಿದ್ದೀನಿ. I locked it away. ಅವನು ಮೆಲ್ಲಗೆ ಜಾರಿಕೊಂಡ. He slipped away. ನನಗದು ವಾಪಸ್ ಬೇಕು. I want it back. ನನ್ನ ಕೂದಲೆಲ್ಲ ಸಿಕ್ಕಾಗೋಗಿದೆ. My hair has got all tangled. ಅವನ ವಾಯ್ಸ್ ಸ್ವಲ್ಪ ಮಂಕಾಗಿ ಕೇಳಿಸಿತು. His voice sounded faint a little. ಇದು ಮೊದಲು ಈ ರೀತಿ ಇರಲಿಲ್ಲ. It didn't used to be like this. ನನಗೆ ಹೇಳಿ ಏನೂ ಪ್ರಯೋಜನ ಇಲ್ಲ. It's no use telling me anything. ನಿನ್ ತಿಂಡಿ ರೆಡಿ ಇದೆ, ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಡ. Your breakfast is ready. Don't let it get cold. ಬೇಗ ರೂಮ್ನ ಖಾಲಿ ಮಾಡು. Empty the room quickly. ಮೊದಲು ಜನ ಚಿನ್ನ ಕೊಟ್ಟು ಖರೀದಿ ಮಾಡ್ತಾ ಇದ್ರು. People used to pay in gold. ಮೊದಲು ಜನ ಭೂಮಿ ಚಪ್ಪಟೆಯಾಗಿದೆ ಎಂದು ಭಾವಿಸುತ್ತಿದ್ರು. People used to think the earth was flat. ಅವನು ಮೊಟ್ಟೆ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದ. He used to make his living by selling eggs. ಈ ಬಿಲ್ಡಿಂಗ್ ಇರೋ ಜಾಗದಲ್ಲಿ ಮೊದಲು ಒಂದು ಸ್ಕೂಲ್ ಇತ್ತು. There used to be a school where this building is. ನಮ್ಮ ತಂದೆ ಹೇಳ್ತಾ ಇದ್ರು ಟೈಮ್ ಈಸ್ ಮನಿ ಅಂತ. My father used to say that time is money. ಅವರು ಮೊದಲು ಸ್ನೇಹಿತರಾಗಿದ್ರು, ಆದರೆ ಈಗ ಬದ್ಧ ವೈರಿಗಳು. They used to be friends, but they are now sworn enemies. ಸಿಕ್ಕಿ ಹಾಕಿಕೊಳ್ಳದೇ ಇರೋದಕ್ಕೆ ಟ್ರೈ ಮಾಡು. Try not to get caught. ನಾವು ಎಷ್ಟು ದೂರದಲ್ಲಿದ್ದೀವಿ? How far away are we? ಈಗಲೇ ಎಲ್ಲಿಗೂ ಹೋಗಬೇಡ. Don't go anywhere just yet. ನೀನದನ್ನು ಯಾರಿಗೆ ಕೊಟ್ಟೆ? Who did you give it to? ನಿನಗದನ್ನ ಯಾರು ಕೊಟ್ರು? Who gave you that? ಯಾಕೆ ನಿನ್ನೆಯಿಂದ ತುಂಬಾ ಗಲಾಟೆ ಇದೆ? Why has there been so much noise since yesterday? ನಾನು ಬರೋದಕ್ಕಿಂತ ಮುಂಚೆನೆ ಅವನು ಹೋಗ್ಬಿಟ್ಟಿದ್ದ. He had gone before I arrived. ನಾನು ಹೋಗಿ ಆದ್ಮೇಲೆ ಅವನು ಬಂದ. He arrived after I had left. ಇಲ್ಲಿ ಬೆಳಗ್ಗೆಯಿಂದ ಯಾರೂ ಇಲ್ಲ. There's been no one here since morning. ನನ್ನ ಎಲ್ಲಾ ಪ್ರಶ್ನೆಗಳು ಮುಗಿದವು. All my questions are over. ನಾನು ಯಾವಾಗ ಹಾಜರಾಗಬೇಕು? When do I need to be present? ಹಲೋ, ನನ್ನ ಪೆನ್ ನನಗೆ ವಾಪಸ್ ಕೊಡ್ತೀರಾ? Hello, can I have my pen back? ನಿಮ್ಮ ಅಮ್ಮ ಅಲ್ಲಿದ್ದಾರೆ ನೋಡು. Your mother is over there. ಅಲ್ಲಿ ನಿಂತಿರೋರು ನಮ್ಮ ಟೀಚರ್. The person standing over there is my teacher. ನಿನ್ನ ಕ್ಲಾಸ್ ಮುಗಿಯೋವರೆಗೂ ನಾನು ಹೊರಗಡೆ ವೇಟ್ ಮಾಡ್ತೀನಿ. I'll wait outside until your class is over. ನಾವು ಮೀಟ್ ಮಾಡಿ 5 ವರ್ಷಗಳು ಕಳೆದಿವೆ. 5 years have passed since we met. ನಿನ್ಗೆ ಅವಳು ಎಷ್ಟು ವರ್ಷದಿಂದ ಗೊತ್ತು? How long have you known her? ನೀವು ಎಷ್ಟು ವರ್ಷಗಳಿಂದ ಫ್ರೆಂಡ್ಸ್ ಆಗಿದ್ದೀರಾ? How long have you both been friends?
ನಿನಗೆ ಕಾಲೇಜ್ನಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಇದ್ರು? How many friends did you have in college? ಅವರು ಮದುವೆ ಆಗಿ 5 ವರ್ಷಗಳು ಕಳೆದಿವೆ. They've been married for 5 years. ನೀನು ತುಂಬಾ ಸಾರಿ ಸುಳ್ಳು ಹೇಳಿದೀಯ. You have lied many times. ನಾನು ನಿನಗೆ ಆ ಕಥೆಯನ್ನ 12 ಸಾರಿ ಹೇಳಿದ್ದೀನಿ. I've told you that story a dozen times. ನಾನು ತುಂಬಾ ಟೈಮಿಂದ ಹೊರಗಡೆ ಹೋಗೇ ಇಲ್ಲ. I haven't been outside for a long time. ನಾನು ಕೆಲಸ ಬಿಟ್ಟಾಗಿಂದ ಅವನ ಜೊತೆ ಮಾತಾಡಿಲ್ಲ. I haven't spoken to him since I left the job. ನಾನು 4 ಗಂಟೆಯಿಂದ ಎಚ್ಚರವಾಗೇ ಇದ್ದೀನಿ. I've been awake since 4 o'clock. ನಾನು ಯಾವತ್ತೂ ಡಿಪ್ರೆಸ್ ಆಗಿಲ್ಲ. I've never been depressed. ನಾನು ಮುಂಚೆ ಯಾವತ್ತೂ ಇಷ್ಟು ಸಂತೋಷವಾಗಿ ಇರಲಿಲ್ಲ. I've never been this happy before. ಅವನು ಮದುವೆ ಆದಾಗಿಂದ ಚೇಂಜ್ ಆಗಿದ್ದಾನೆ. He's been different since he got married. ನಿನ್ನಂತ ತುಂಬಾ ಜನರನ್ನ ನೋಡಿದ್ದೀನಿ. I've seen so many people like you. ನೀವು ನನ್ನ ಲೈಫ್ನಲ್ಲಿ ನನಗೋಸ್ಕರ ತುಂಬಾ ಮಾಡಿದ್ದೀರಾ. You have done a lot for me in my life. ನಾನು ಅದನ್ನ ಇನ್ನೂ ಚೆಕ್ ಮಾಡಿಲ್ಲ. I haven't checked it yet. ಅವನು 10 ರಿಂದ 6 ಕೆಲಸ ಮಾಡ್ತಾನೆ. He works from 10 to 6. ಇದು ನಿಂದು, ಅದು ಕಿರಣ್ದು. This is yours, that is Kiran's. ಈ ಫೋನ್ ನಂದು, ನಿಂದು ಅಲ್ಲಿದೆ ನೋಡು. This phone is mine, yours is over there. ಈ ಊಟದಲ್ಲಿ ತುಂಬಾ ಬೆಳ್ಳುಳ್ಳಿ ಹಾಕಿದ್ದಾರೆ. There is too much garlic in this food. ನೆನ್ನೆ ತುಂಬಾ ಅಡಿಗೆ ವೇಸ್ಟ್ ಆಯ್ತು. A lot of food was wasted yesterday. ನನಗೆ ಬಾಳೆಹಣ್ಣಿಗಿಂತ ಮಾವಿನ ಹಣ್ಣು ತುಂಬಾ ಇಷ್ಟ. I like mango more than a banana. ಊಟ ತಣ್ಣಗಾಗೋದಕ್ಕಿಂತ ಮುಂಚೆ ತಿನ್ನು. Eat your meal before it gets cold. ಅದು ಯಾವಾಗ ರೆಡಿಯಾಗುತ್ತೆ ಅಂತ ಅವರು ಹೇಳಲಿಲ್ಲ. They didn't say when it will be ready. ವೈವಾಹಿಕ ಜೀವನಕ್ಕೆ ಒಗ್ಗಿಕೊಳ್ಳಲು ಸಾಕಷ್ಟು ಸಮಯ ಬೇಕಾಗುತ್ತದೆ. It takes a lot of time to get used to married life. ನಾನು ಈಗಷ್ಟೇ ಮೆಡಿಕಲ್ ಸ್ಟೋರ್ಗೆ ಹೋಗಿ ಬಂದೆ. I've just been to the medical store. ಸೀಟ್ಗಳನ್ನ ಮುಂಚಿತವಾಗೇ ಬುಕ್ ಮಾಡಬೇಕು. Seats must be booked beforehand. ನಾನು ದಾರಿಲಿ ಬರ್ತಾ ಇರುವಾಗ ಅವನನ್ನ ಮೀಟ್ ಮಾಡಿದೆ. I met him along the way. ಬರೋವಾಗ ಜೊತೆಗೆ ಏನಾದ್ರು ತಗೊಂಡ್ ಬಾ ತಿನ್ನೋದಕ್ಕೆ. Bring along something to eat. ಅದ್ರ ಹತ್ರ ಹೋಗ್ಬೇಡ ಅಂತ ನಾನು ನಿನಗೆ ವಾರ್ನ್ ಮಾಡಿದ್ದೆ. I want you not to get near it. ಅಂಗಡಿಗಳು ಮುಚ್ಚಿರಲಿಲ್ಲ. Shops were not closed. ನಾಳೆ ಬಸ್ಗಳಿರುತ್ವಾ? Will there be buses tomorrow? ಅದ್ರ ಅರ್ಥ ಏನು ಅಂತ ನಿನಗೆ ಗೊತ್ತಾ? Do you know what it means? ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಅವನೇ. He was the one who started all this. ನನಗೆ ಇಷ್ಟ ಆಗದೆ ಇರೋದು ಇದೆ. This is what I don't like. ಈಗ ಪ್ಯಾಕೇಜಿಂಗ್ ಎಲ್ಲ ಮುಗ್ದಿದೆ. Packaging is all done now. ನೀನು ಮೊದಲೇ ನನಗೆ ಹೇಳಬೇಕಾಗಿತ್ತು. You should have told me before. ನಾನು ವಾಪಸ್ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡೋಣ. We'll talk about it when I get back. ನಿನ್ ಕಾಫಿ ತಣ್ಣಗಾಗ್ತಾ ಇದೆ. Your coffee is getting cold. ನಮ್ಮಲ್ಲಿ ಯಾರೂ ಅದನ್ನ ಈ ಹಿಂದೆ ನೋಡಿಲ್ಲ. None of us has seen it before. ಅವಳ ತಪ್ಪಿಗೆ ಅವನ್ ಬಯಸ್ಕೊಂಡ.
He got blamed for her fault. ನನಗೆ ಈಗ ಇಂಗ್ಲಿಷ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿದೆ. Now I am able to understand English. ಅದು ಎಲ್ಲಿತ್ತೋ ಅಲ್ಲೇ ಇಡು. Put it back where it was. ಎರಡರಲ್ಲಿ ಯಾವುದಾದ್ರೂ ದಿನ ಓಕೆ. Either day is okay. ನನಗೆ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. I don't know about it either. ಅವರಿಬ್ಬರಲ್ಲಿ ಯಾರೂ ಇಲ್ಲಿ ಬಂದಿಲ್ಲ. Neither of them has come here. ಇನ್ನೂ ಏನೂ ಆಗಿಲ್ಲ. Nothing has happened yet. ನಾವು ಕಳ್ಳನ ಹಿಂದೆ ಓಡಿದೆವು. We ran after the thief. ಇದು ರೆಡಿ ಆಗೋವರೆಗೂ ವೆಯ್ಟ್ ಮಾಡು. Wait until it is ready. ನಾನು ನೆನ್ನೆನೇ ಹೋಗ್ಬೇಕಿತ್ತು, ಅದಕ್ಕೆ ಹೋದೆ. I had to go yesterday, so I went. ನೀನು ದಿನ ಕಾಲೇಜ್ಗೆ ಹೋಗ್ತಾ ಇದೀಯಾ? Did you used to go college daily? ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರಾ? Were you given permission? ನನಗೆ ರಾತ್ರಿ ತುಂಬಾ ಹೊತ್ತು ಎದ್ದಿರೋದಕ್ಕಾಗಲ್ಲ. I can't stay up late at night. ಅವನು ಫೋನ್ ಕಟ್ ಮಾಡ್ದ. He hung up the phone. ನಾನು ಮೆಟ್ಲಿಂದ ಕೆಳಗೆ ಬರ್ತಾ ಇದ್ದೆ. I was coming down the stairs. ನೆಲದಿಂದ ಕಾಲು ಮೇಲೆ ಇಡು. Keep your feet off the ground. ಅವನು ಬಂದು ನನ್ನ ಎದುರಿಗೆ ಕುತ್ಕೊಂಡ. He came and sat opposite me. ನಾನು ಮುಂದ್ಗಡೆ ಕುತ್ಕೋಬೋದಾ? Can I sit in the front? ಬಂದು ನನ್ನ ಮೇಲೆ ನಿಂತ್ಕೋಬೇಡ, ನನಗೆ ಕೆಲಸ ಮಾಡೋದಕ್ಕೆ ಬಿಡು. Let me work, don't stand over me. ಅವಳು ಒಂದು ಮಾತು ಕೂಡ ಆಡಲಿಲ್ಲ. She didn't even speak a word. ನಿಮ್ಮ ಕಸ್ಟಮರ್ಸ್ ಜೊತೆ ನಿಮಗೆ ತುಂಬಾ ತೊಂದರೆ ಆಯ್ತಾ? Did you have much trouble with your customers? ಡೀಸೆಲ್ ಕಾರ್ಗಳಿಗಿಂತ ಪೆಟ್ರೋಲ್ ಕಾರ್ಗಳ ಬೆಲೆ ಕಡಿಮೆ. Petrol cars cost less than diesel cars.